ನಾನು ಸಿದ್ಧಾರ್ಥಾನಂದ ಮಾಲೂರು ಅಂತ. ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ 77 ಹುದ್ದೆಗಳಿಗೆ ನಡೆದಂಥ ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ಹಗರಣ ನಡೆದಿತ್ತು. ಬಡವರ ಮಕ್ಕಳು, ರೈತರ ಮಕ್ಕಳು ಸುಮಾರು ವರ್ಷಗಳ ಕಾಲ ಉದ್ಯೋಗ ಆಕಾಂಕ್ಷಿಗಳು ಕೂಡ ಓದ್ಕೊಂಡು ತಮ್ಮ ಶ್ರಮವೆಲ್ಲ ಹಾಕಿ ಎಕ್ಸಾಮ್ ಬರೆದಿದ್ರೆ ಅದರಲ್ಲಿ ಅತಿ ದೊಡ್ಡ ನೇಮಕಾತಿ ಹಗರಣವನ್ನು ನಡೆದಿತ್ತು. ಇದಕ್ಕೆ ಸಂಬಂಧಿಸಿದಂತೆ ನಾವು ಈ ಹಿಂದೆನೂ ಮಾಧ್ಯಮಗಳ ಗಮನಕ್ಕೆ ತಂದು, ಮಾಧ್ಯಮಗಳಿಂದನೇ ಈ ಪ್ರಕರಣ ಇಲ್ಲಿವರೆಗೂ ಬಂದು ಮುಟ್ಟಿರೋದು. ಈ ಪ್ರಕರಣ ಯಶಸ್ವಿಗೆ ಮಾಧ್ಯಮಗಳೇ, ಕರ್ನಾಟಕದ ಮಾಧ್ಯಮಗಳು ಕಾರಣ. ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸ್ತಾ, ಏನು ಈ ಪ್ರಕರಣದಲ್ಲಿ ಇಡಿ ಮತ್ತು ಲೋಕಾಯುಕ್ತ ಇವತ್ತು ಒಂದು ವರದಿಯನ್ನು ಕೊಟ್ಟಿದೆ. ಈಗ ಕೋಲಾರದ ಪೊಲೀಸ್ ಅಧೀಕ್ಷಕರು IGP ಲೋಕಾಯುಕ್ತ ಅವರಿಗೆ ಒಂದು ವರದಿ ಕೊಟ್ಟಿದೆ. ಏನಂತ, ಈ ನೇಮಕಾತಿ ಹಗರಣದಲ್ಲಿ ಒಂದು ಹಗರಣ ನಡೆದಿರೋ ಸತ್ಯ, ಈ ಮೇಲ್ಕಂಡಕ್ಕೆ ಇಂಥ ಅಂಶಗಳು ಕಂಡು ಬಂದಿದೆ. ಕೂಡಲೇ FIR ಮಾಡಿ ಇವ್ರ ವಿರುದ್ಧ ಕ್ರಮ ತಗೊಳ್ಳಕ್ಕೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಬ್ಬರು ಇರೋದ್ರಿಂದ ಒಂದು ಇಲ್ಲಿ ಮಾಲೂರು ತಾಲೂಕಿನ ಶಾಸಕರಾದ ಕಾಂಗ್ರೆಸ್ ಪಕ್ಷದ ಶಾಸಕರು ಅವ್ರ ವಿರುದ್ಧ ಕ್ರಮ ತಗೋಬೇಕಾದ್ರೆ ಸ್ಪೀಕರ್ನ ಅನುಮತಿ ಬೇಕಾಗ್ತದೆ. ಇಲ್ಲಿ ಸರ್ಕಾರಿ ನೌಕರರ ಅಧಿಕಾರಿಗಳಿರೋದ್ರಿಂದ ಅವ್ರ ವಿರುದ್ಧ ಕ್ರಮ ತಗೋಬೇಕಾದ್ರೆ ಸಂಬಂಧಪಟ್ಟಂತ ಸಕ್ಷಮ ಪ್ರಾಧಿಕಾರ ಅಂದ್ರೆ ಸಂಬಂಧಪಟ್ಟ ಇಲಾಖೆಗಳ ಅನುಮತಿ ಬೇಕಾಗ್ತದೆ. ಆ ಎರಡು ಅನುಮತಿಗೆ SP ಅವರು IGP ಅವರಿಗೆ ಪತ್ರ ಬರೆದಿದ್ದಾರೆ, ವರದಿ ಕೊಟ್ಟು ಪತ್ರ ಬರೆದಿದ್ದಾರೆ. ಆದಷ್ಟು ಬೇಗ ಅವ್ರ ಸರ್ಕಾರದಿಂದ ಅನುಮತಿ ತಗೋಬೇಕು. ಸರ್ಕಾರ ಈ ತನಿಖೆ ಮಾಡುವಂತ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬಳಸಬಾರ್ದು, ಅವ್ರ ಮೇಲೆ ಒತ್ತಡ ಏರಬಾರ್ದು. ಇದನ್ನ ಸ್ವತಂತ್ರವಾಗಿ ತನಿಖೆ ಮಾಡಲಿಕ್ಕೆ ಬಿಡಬೇಕು. ಕೂಡಲೇ ಇದನ್ನ ಬೇಗ ಆರೋಪಿಗಳ ವಿರುದ್ಧ FIR ಆಗಿ ಅವರಿಗೆ ಸರಿಯಾದ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಒಂದು ವೇಳೆ ಆಗ ಮಾಡದೇ ಇದ್ರೆ ಈ ಪ್ರಕರಣವನ್ನ ನಮಗೆ ಸಂಸತ್ತಲ್ಲೂ ಮಾತಾಡಿಸೋದು ಗೊತ್ತಿದೆ. ಹಾಗೆ ಬೆಂಗಳೂರಿಂದ ಮಾಲೂರವರೆಗೂ ಅಥವಾ ಮಾಲೂರಿಂದ ರಾಜ್ಯಪಾಲರ ಕಚೇರಿವರೆಗೂ ನಾವು ಕಾಲ್ನಡಿಗೆ ಜಾಥಾವನ್ನ ಹಮ್ಮಿಕೊಳ್ತೀವಿ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಧಾನ ಆಗ್ತಿರೋ ಕಾರಣ ಏನಿರ್ಬೋದು? ರಾಜಕೀಯ ಒತ್ತಡ ಸರ್. ಏನು ಭ್ರಷ್ಟಾಚಾರದ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಹಿಂದೇನು ಈತನ ವಿರುದ್ಧನೇ ಒಂದ್ 2-3 ಕೇಸ್ಗಳು ಕೊಟ್ಟಾಗ ಅತ್ಯಂತ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮೆಗಾ ಡೈರಿ 200 ಕೋಟಿ ಹಗರಣ ಇರ್ಬೋದು, ಇವತ್ತು ನಾವು ಅದನ್ನ ಹೈಕೋರ್ಟ್ಗೆ ಹಾಕಿದ್ವಿ, ಅದು 29C ಇಂಪ್ಲಿಮೆಂಟ್ಗೋಸ್ಕರ. ಈ ಹಿಂದೆನೂ ಕೂಡ ಈ ಯಾವುದೋ ಅಕ್ರಮ ಭೂ ಪರಿಪಾರಿ ವಿಚಾರಕ್ಕೂ ಕೂಡ ನಾವು ಕೊಟ್ಟಾಗ ಸರ್ಕಾರ ತುಂಬಾ ನಿರ್ಲಕ್ಷ್ಯ ತೋರಿದೆ. ಯಾವ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾರೆ, ಅವರು ಅತಿ ದೊಡ್ಡ ಭ್ರಷ್ಟಾಚಾರಿಗಳ ಹಿಂದೆ ನಿಂತಿದ್ದಾರೆ ಅನ್ನೋದು ನಮ್ಮ ನೇರ ಆರೋಪ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸಿದ್ಧಾರ್ಥಾನಂದ ಮಾಲೂರು ಅಂತ, ಸಿಟಿಜನ್ ಅವೇರ್ನೆಸ್ ಫೋರಂನ ಖಜಾನ್ಸಿ ಸರ್.